ಫಸ್ಟ್ ದಿನನೇ ಯುಕೆ ಅಲ್ಲಿ ಹಳ್ಳಕ್ ಬಿದ್ದೆ ಗುರು. ಡೇ 1 ಇನ್ ಯುಕೆ. ನಾನ್ ನಿಮ್ ದೀಕ್ಷಾ. ನನ್ ಜೀವನದ ಹೊಸ ಚಾಪ್ಟರ್ಗೆ ನಿಮ್ ಎಲ್ಲರಿಗೂ ವೆಲ್ಕಮ್. ಇವತ್ತು ಯುಕೆ ಅಲ್ಲಿ ನನ್ ಫಸ್ಟ್ ಡೇ. ಬೆಳಗ್ಗೆ ಬೇಗ ಎದ್ದು ಬೇಗ ರೆಡಿ ಆದೆ. ಯಾಕೆ ಅಂದ್ರೆ ಯೂನಿವರ್ಸಿಟಿಗೆ ಹೋಗಕ್ಕೆ. ನನ್ನ ಅಕಾಮಿಡೇಷನ್ ಇಂದ ಯೂನಿವರ್ಸಿಟಿಗೆ 25 ಮಿನಿಟ್ಸ್ ವಾಕ್ ಅಷ್ಟೇ. ನಡ್ಕೊಂಡೆ ಹೋಗ್ತಿದ್ದೀನಿ. ನಾನ್ ಯೂನಿಗ್ ಹೋಗೋ ರೋಡ್ ಅಂತೂ ಫುಲ್ ಕ್ರೀಪಿ ಆಗಿತ್ತು. ನನಗಂತೂ ತುಂಬಾನೇ ಭಯ ಆಯ್ತು. ಹಂಗೋ ಹಿಂಗೋ ಭಯ ಪಟ್ಕೊಂಡು ನಾನ್ ಯೂನಿಗ್ ರೀಚ್ ಆದೆ. ಯೂನಿಯಲ್ಲಿ ವೆಲ್ಕಮ್ ಕಿಟ್ ಕೊಟ್ರು. ಈಸ್ಕೊಂಡು ನನ್ ಫಸ್ಟ್ ಕ್ಲಾಸ್ ಅಟೆಂಡ್ ಮಾಡಕ್ ಹೋದೆ. ಯಾರ್ದೋ ಕ್ಲಾಸ್ ಇತ್ತು ಅನ್ಕೊಂಡೆ ನೋಡಿದ್ರೆ ನಮ್ ಡೀನ್ದೇ ಫಸ್ಟ್ ಕ್ಲಾಸ್ ಇತ್ತು. ಅವ್ರೇನೋ ಕುಯ್ತಿದ್ರು, ನಾನ್ ಪಾಡಿಗೆ ನಾನ್ ವಿಡಿಯೋ ಮಾಡ್ತಿದ್ದೆ. ಇವತ್ತಿದ್ದು 2 ಕ್ಲಾಸ್. ಅದನ್ನ ಮುಗಿಸ್ಕೊಂಡು ಈಚೆ ಬಂದು ಬಸ್ ಸ್ಟ್ಯಾಂಡಿಗೆ ಹೋದೆ. ಇವತ್ತು ಬಸ್ಸಲ್ಲಿ ನನಗೆ ಎಂತ ಮೋಸ ಆಯ್ತು ಗೊತ್ತಾ? ಐ ಲಾಸ್ ಮೈ ಫ್ರಿಕಿಂಗ್ 8 pounds. ನಾನ್ ಅವ್ರಿಗೆ ಕೊಟ್ಟಿದ್ 10 pounds, ಬಸ್ ಟಿಕೆಟ್ ಇದೆ 2 pounds. ಅವ್ರು ನನಗ್ ವಾಪಸ್ 8 pounds ಚೇಂಜೇ ಕೊಟ್ಟಿಲ್ಲ. ಅದೇ ಬೇಜಾರಲ್ಲಿ ನಾನ್ ನನ್ನ ಫ್ರೆಂಡ್ ಮನೆಗೆ ಹೋದೆ. ಅವ್ರು ಬಿಸಿ ಚಪಾತಿ ಪನ್ನೀರ್ ಮಾಡ್ಕೊಟ್ರು. ಅದನ್ನ ತಿನ್ಕೊಂಡು ವಾಪಸ್ ನನ್ನ ಅಕಾಮಿಡೇಷನ್ ಬಂದೆ. ಒಳಗ್ ಬರ್ತಿದ್ದಂಗೆನೆ ಆ ಕಡೆ ಈ ಕಡೆ ಯಾರನ್ನ ಇದಾರ ಅಂತ ಕಳ್ಳಿ ತರ ನೋಡ್ಕೊಂಡು ನನ್ ರೂಮ್ ಒಳಗೆ ಎಂಟ್ರಿ ಆದೆ. ನಾನ್ ಬರೋ ಅಷ್ಟ್ರಲ್ಲಿ ನನಗಂತೂ ಫುಲ್ ಸ್ಟ್ರೆಸ್ ಆಗಿತ್ತು. ಹಂಗೆ ಹೋಗಿ ಮಂಚದ ಮೇಲೆ ದಬ್ಬಾಕೊಂಡ್ಮೇಲೆ ನನಗ್ ಜ್ಞಾಪನ ಬಂದಿದ್ದು ಪಾತ್ರೆ ತೊಳಿಬೇಕು ಅಂತ. ಸೊ ಹೋಗಿ ಪಾತ್ರೆ ತೊಳ್ದಿ. ಆಮೇಲೆ ನಂದು ಯೂನಿವರ್ಸಿಟಿದು ಸ್ವಲ್ಪ ಕೆಲಸ ಜ್ಞಾಪನ ಬಂತು. ಅದನ್ನ ಮುಗಿಸ್ಕೊಂಡೆ. ಇವತ್ತಾಗಿತ್ತು ನನ್ ಇಷ್ಟು. ಸೊ ನಾಳೆ ಸಿಗುವ. ಬೈ ಬಾಯ್. ಫಾಲೋ ಫಾರ್ ಮೋರ್ ವಿಡಿಯೋಸ್.